ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವರದರಾಜ್, ಡೈರೆಕ್ಟರ್ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್, ಹೊಸಕೋಟೆ ಟೋಲ್ ಬಳಿ, ಬ್ಯಾಂಗ್ಳೂರು ಗ್ರಾಮಾಂತರ. ಚಿತ್ರಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈ ಒಂದು ಇದಕ್ಕೆ ಆದಷ್ಟು ಜನಗಳಿಗೆ ಒಂದು ಮಾಹಿತಿ ಕೊಡಿ. ಅಂದರೆ ಎಲ್ಲ ಇನ್ನೊಂದು ತಿಳ್ಕೊಂಬಿಡಿ, ಇಲ್ಲಿಗೆ ನಮ್ಮ ಹಾಸ್ಪಿಟ್ಲಿಗೆ ಬರಬೇಕು ಅಂತ ಹೇಳ್ತಿಲ್ಲ. ಈ ಒಂದು ವಿಷಯದಲ್ಲಿ ನಾನು ಹೇಳೋದು, ಯಾಕಂದ್ರೆ ಬರೋಕ್ಕಾಗಲ್ಲ ಎಲ್ಲರೂ. ಈ ಒಂದು ಫೆಸಿಲಿಟಿ ಎಲ್ಲ ಹಾಸ್ಪಿಟ್ಲ ಇರೋದಿಲ್ಲ. ಬರೀ ನ್ಯೂರೋ ನರರೋಗಕ್ಕೆ ಎಲ್ಲೆಲ್ಲಿ ಆಸ್ಪತ್ರೆಗಳಿರ್ತವೆ, ಇಲ್ಲ ದೊಡ್ಡ ಆಸ್ಪತ್ರೆಗಳೇನಿರ್ತವೆ, ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜುಗಳೇನಿರ್ತವೆ, ಈಗ ನಮ್ಮದು ನಿಮ್ಯಾನ್ಸು, ವಿಕ್ಟೋರಿಯಾ, ಆ ಥರ ದೊಡ್ಡ ಹಾಸ್ಪಿಟ್ಲ್ ಏನಿರುತ್ತೆ ಅಂಥ ಕಡೆ ಅವೈಲಬಿಲಿಟಿ ಇರುತ್ತೆ. ನೀವು ಹೌದು, ಇಲ್ಲಿ ಇದು ಬಿಟ್ಬಿಟ್ಟು ಈ ಥರ ಸ್ಟ್ರೋಕ್ ಆಗಿರೋ ತೊಗೊಂಡ್ಬಿಟ್ಟು ನೀವು ಎಲ್ಲೋ PSC ಪ್ರೈಮರಿ ಅವಾಗ ಹೇಳಿದ್ನಲ್ಲ, ಅಂದರೆ ಈ ಥರ ನಾವು ಈಗ ಸ್ನೇಕ್ ಬೈಟ್ಗೆ, ಡಾಗ್ ಬೈಟ್ಗೆ ಹೋದಂಗೆ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಹೋಗಿ ನಿಮ್ಮ ಸಮಯನ ಹಾಳು ಮಾಡಬೇಡಿ. ಇಮಿಡಿಯೇಟಾಗಿ ತೊಗೊಂಡು ನೀವೇನು ಮಾಡಬೇಕು, ಟೆರಿಷರಿ ಸೆಂಟರ್ ಅಂತೀವಿ ಇದನ್ನು, ಡೈರೆಕ್ಟಾಗಿ ಅಲ್ಲಿ ಹೋಗಬೇಕು. ಇಲ್ಲ ನ್ಯೂರೋ ಸೆಂಟರ್ ಎಲ್ಲಿದ್ರೆ ಅಲ್ಲಿ ಹೋಗಬೇಕು, ಇಲ್ಲ ಈ ಫೆಸಿಲಿಟಿ ಎಲ್ಲಿದೆ ನಿಮಗೆ ಮೆಡಿಕಲ್ ಕಾಲೇಜಲ್ಲಿ ಇರುತ್ತೆ, ಇಲ್ಲ ದೊಡ್ಡ ಹಾಸ್ಪಿಟ್ಲ್ ಇರುತ್ತೆ. ಇದ್ರ ಅನುಗುಣವಾಗಿ ನೀವು ಅಲ್ಲಿ ರೀಚ್ ಆಗಬೇಕು. ಸೊ ಅವಾಗಷ್ಟೇ ನಿಮ್ಗೆ ಇದು ಆಗುತ್ತೆ. ಇಮಿಡಿಯೇಟಾಗಿ ಹಾಸ್ಪಿಟ್ಲು ಅಂದರೆ ಇಲ್ಲಿ ತಾಲೂಕು ಮಟ್ಟದ ಹಾಸ್ಪಿಟ್ಲ್ ಅಲ್ಲ, ಅದನ್ನು ಜ್ಞಾಪಕ ಇಟ್ಕೊಬೇಡಿ ನೀವು. ಅದು ಭಾಳ ಇಂಪಾರ್ಟೆಂಟು. ನಮ್ಗೆ ಇಮಿಡಿಯೇಟ್ ಹಾಸ್ಪಿಟ್ಲ್ಗೆ ಹೋಗೋಂದ್ರೆ ನಾವು ಓದ್ವಿ ಆದರೂ ಏನೂ ಆಗಿಲ್ಲ ಅಂತ ಹೇಳ್ಬೇಡಿ ಆಮೇಲೆ. ಸೊ ಎರಡನೇದು, ಈ ಒಂದು ಟ್ರೀಟ್ಮೆಂಟ್ ಆದಮೇಲೆ ಇದು ಯಾಕೆ ನಾವು ಇನ್ನೊಂದು ಡೌಟ್ ಬರುತ್ತೆ. ಈಗ 4.5 ಗಂಟೆ ಒಳಗಡೆ ಆದರೆ ಹೇಗೆ ಸಾಧ್ಯ ಅದು ಅಂತ ಒಂದು ಡೌಟ್ ಬರುತ್ತೆ. ಅದಕ್ಕೆ ಇಲ್ಲಿ ಈ ಒಂದು ಪಿಕ್ಚರ್ನ ತೋರಿಸ್ತೀನಿ ನಿಮಗೆ. ಏನಪ್ಪ ಅಂದರೆ, ಈ ಒಂದು ಪಿಕ್ಚರ್ ನಾವು ರಕ್ತನಾಳ ನೋಡ್ತಾ ಇದ್ದೀವಿ. ಅಂದರೆ ಮೆದುಳಿಗೆ ಇರ್ತಕ್ಕಂಥ ರಕ್ತನಾಳಗಳಿವು. ಇಲ್ಲಿ ಮುಂದೆಯಿಂದ 2 ಕುತ್ತಿಗೆಯಲ್ಲಿ ನೋಡಿ, ಇಲ್ಲಿ ಕುತ್ತಿಗೆಯಲ್ಲಿ 2 ರಕ್ತನಾಳ ಬರುತ್ತೆ, ಮೇಜರ್ ವೆಸಲ್ಸು. ಹಿಂದ್ಗಡೆಯಿಂದ ಇದು 2 ರಕ್ತನಾಳ ಬರುತ್ತೆ. ಈ ಮುಂದೆಯಿಂದ 2 ರಕ್ತನಾಳ, ಹಿಂದೆಯಿಂದ 2 ರಕ್ತನಾಳ ಏನು ಬರ್ತವೆ, ಇದೆಲ್ಲ ಜಾಯಿನ್ ಆಗಿ ಇದಕ್ಕೆ ಜಾಯಿನ್ ಆಗಿಬಿಟ್ಟು ಒಂದು ಸರ್ಕಲ್ ಫಾರ್ಮ್ ಆಗುತ್ತೆ. ಅದನ್ನು ನಾವು ಸರ್ಕಲ್ ಆಫ್ ವಿಲ್ಲೀಸ್ ಅಂತ ಕರಿತೀವಿ. ಇದ್ರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಯೂಶ್ವಲಿ ಯಾವುದೇ ಒಬ್ಬ ಮನುಷ್ಯನಿಗೆ 2 ರಕ್ತನಾಳ ನಾವು ಬಂದ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನೇಣು ಹಾಕೊಂತಾರಲ್ಲ, ಇಲ್ಲ ಹ್ಯಾಂಗಿಂಗ್ ಇದು ಸ್ಟ್ರ್ಯಾಂಗ್ಯುಲೇಷನ್ ಮಾಡ್ತಾರಲ್ಲ, ಅವಾಗ ಏನು ಮಾಡ್ತಾ 5 ನಿಮಿಷ ಬದುಕೋದು. ಯಾಕೆ, ನಮ್ಮ ಮೆದುಳು ಆಕ್ಸಿಜನ್ ಇಲ್ಲದೆ 5 ನಿಮಿಷಕ್ಕೆ ಮೇಲೆ ಬದುಕಲ್ಲ. ಇಲ್ಲಿ 1 ರಕ್ತನಾಳ ಬ್ಲಾಕ್ ಆಗಿರುತ್ತೆ ನಮಗೆ ಸ್ಟ್ರೋಕಲ್ಲಿ, ಆದರೂ 4.5 ಗಂಟೆವರೆಗೂ ಯಾಕಪ್ಪ ಉಳಿಯುತ್ತೆ ಆ ಮೆದುಳು ಅಂದರೆ, ಒಂದು ಕಡೆ ಬ್ಲಾಕ್ ಆದ್ರೂ ಈ ಒಂದು ನಮಗೆ ರಿಂಗ್ ರೋಡ್ ಫೆಸಿಲಿಟಿ ಥರ ಇದು ಇಲ್ಲಿ ಆಲ್ರೆಡಿ ಮಾಡಿಟ್ಟಿರ್ತಕ್ಕಂಥದ್ದು ದೇವರು. ಇಲ್ಲಿ ಈ ಒಂದು ಇದಕ್ಕೆ ಉಪಯೋಗ ಪಡಿಸೋಕೆ ರಕ್ತನ ಯೂಸ್ ಮಾಡ್ಕೊಂಡು ಮಿಕ್ಕಿದ ರಕ್ತನ ಈ ಕಡೆ ಕಳಿಸಿರುತ್ತೆ ನಮಗೆ. ಆ ಒಂದು ವಿಶೇಷತೆಯಿಂದ ನಮಗೆ ಇದು ಯಾರಿಗೆ ಹೆಚ್ಚಿಗೆ ಬರ್ತಾ ಇರುತ್ತೆ, ಯಾರಿಗೆ ಕಡಿಮೆ ಬರ್ತಾ ಇರುತ್ತೆ ಅನ್ನೋದ್ರ ಮೇಲೆ ಅವಾಗ ನಮ್ಗೆ ರಿಸಲ್ಟ್ ಬರತಕ್ಕಂಥದ್ದು. ಕೆಲವ್ರಿಗೆ ಚೆನ್ನಾಗಿತ್ತು ಆ ಕಡೆ ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ಚೆನ್ನಾಗಿ ರಿಕವರಿ ಆಗಿಬಿಡ್ತಾರೆ ಅವರು, 100% ರಿಕವರಿ ಆಗಿಬಿಡ್ತಾರೆ. ಅಂದರೆ ನೆಕ್ಸ್ಟ್ ಡೇನೇ ನಾರ್ಮಲಾಗಿ ಓಡಾಡ್ಕೊಂಡಿರ್ತಾರೆ ಅವರು. ಇಲ್ಲ ಸ್ವಲ್ಪ ಕಡಿಮೆ ಬರ್ತಾ ಇತ್ತು ಅಂದರೆ ಅವ್ರಿಗೇನಾಗುತ್ತೆ ಅಂದರೆ, ಇಲ್ಲಿ ದ ಟೈಮ್ ಈಸ್ ಈಕ್ವಲ್ ಟು ಬ್ರೈನ್ ಅಂತೀವಿ. ಯಾವ ಥರ ಅಂದರೆ, ಒಂದ್ಸರಿ ರಕ್ತ ನಿಂತೋಯ್ತು ಅಂದರೆ ಒಂದೊಂದೇ ನರ ಸಾಯಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ನಾವು ಏನಾದ್ರೂ ಆ 4.5 ಗಂಟೆ ಕ್ರಾಸ್ ಆಗಿಬಿಟ್ರೆ ಉಪಯೋಗಕ್ಕೆ ಬರಲ್ಲ ಅಂತೆಲ್ಲ, ಅವಾಗಲೂ ಕೊಡ್ಬೋದು ನಾವು. ಬಟ್ ಏನಂದರೆ, ನಮಗೆ ಅಷ್ಟರಲ್ಲಿ ಏನಾಗುತ್ತೆ, ಆ ಡೆತ್ ಆಗಿರ್ತಕ್ಕಂಥ ನ್ಯೂರಾನ್ಸ್ ಜಾಸ್ತಿ ಆಗಿರುತ್ತೆ. ಕೊಡೋದ್ರಿಂದ ಉಪಯೋಗ ಕಡಿಮೆ ಅಂತ ಅಷ್ಟೇ. ಆ ಇಂಜೆಕ್ಷನ್ ಕೊಡೋದ್ರಿಂದ ಅವಾಗ ಕೊಟ್ಟರು ನಮಗೆ ಆಲ್ರೆಡಿ ಡೆತ್ ಜಾಸ್ತಿ ಆಗಿರುತ್ತೆ, ನರಗಳು ಅಲ್ಲಿ ಸತ್ತು ಬಿಟ್ಟಿರ್ತವೆ. ಅದಕ್ಕೆ ಮತ್ತೆ ಬೇರೆ ಥರದಿರ್ತವೆ ಕೊಡ್ತಕ್ಕಂಥ ನ್ಯೂರೋ ಸ್ಟಿಮ್ಯುಲೇಟರ್ಸ್, ಬೇರೆ ಇಂಜೆಕ್ಷನ್ಸ್ ಎಲ್ಲ ಬರ್ತವೆ. ಸೊ ಅದನ್ನು ಕೊಟ್ಕೋಬೋದು. ಸೊ ಓವರಾಲ್ ನಾನು ಹೇಳ್ತಿರೋದು ಇಷ್ಟೇ. ಇವತ್ತಿನ ಮಾಹಿತಿ ಏನಪ್ಪ ಅಂದರೆ, ಸ್ಟ್ರೋಕ್ ಬಂದಲ್ಲಿ ನಮಗೆ ಸಿಂಪ್ಟಮ್ಸ್ ಏನಂತ ಗೊತ್ತಾಗಬೇಕು. ಎರಡನೇದು, ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಬೇಕು. ಹಾಸ್ಪಿಟಲ್ಗೆ ಹೋದಲ್ಲಿ ನಮಗೆ ಏನಂತ ಹೇಳಿದ್ರೆ, ಇಂಜೆಕ್ಷನ್ ಕೊಡೋ ಮುಖಾಂತರ 4.5 ಗಂಟೆ ಒಳಗಡೆ ಇದ್ರೆ ನಿಮ್ಮನ್ನು, ಸೊ 100% ಮತ್ತೆ ನೀವು ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಒಂದ್ಸರಿ ನಿಮಗೆ ವಿತಿನ್ 1 ಡೇಲಿ ನೀವು ಕ್ಯೂರ್ ಆದ್ರಿ ಅಂತ ಹೇಳಿದ್ರೆ, ಆ ನೆಕ್ಸ್ಟ್ ಏನೆಲ್ಲ ನಾನು ಹೇಳಿದ್ನಲ್ಲ, ಇಡೀ ಫ್ಯಾಮಿಲಿನೇ ಬೀದಿಗೆ ಬರಬೇಕು ಅಂತ, ಆ ಒಂದು ಅನಾಹುತ ಆಗೋದೇ ಇಲ್ಲ, ಸಂಭವಿಸೋದೇ ಇಲ್ಲ. ಸೊ ಇದು ನಾವು ಟೇಕ್ ಹೋಮ್ ಮೆಸೇಜ್ ಥರ. ಅದನ್ನು ನಾವು ಇವತ್ತಿನ ಒಂದು ಇದರಲ್ಲಿ ನಾನೇನು ಹೇಳ್ತಾ ಇದ್ದೀನಲ್ಲ, ನಿಮಗೆ ಜ್ಞಾಪಕ ಇಟ್ಕೋಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಇದು. ಸೊ ಜೊತೆಗೆ ಇಷ್ಟೆಲ್ಲ ಆದಮೇಲೆ ಇನ್ನು ಕೆಲವು ವಿಶೇಷತೆ ಇರ್ತಾ ಇದೆ. ಯಾಕಂದರೆ ಇದರಲ್ಲೂ ಅಷ್ಟೇ, ಈಗ ಇಂಜೆಕ್ಷನ್ ಕೊಡೋದು 100% ಗುಣ ಆಗ್ತಾರ, ಎಲ್ಲರೂ ಕೊಟ್ಟವರೆಲ್ಲ ಸರಿ ಹೋಗ್ಬಿಡ್ತಾರ ಅಂತ ಇರುತ್ತೆ. ಅದಕ್ಕೆ ನಮ್ಮ ಪ್ರೋಸ್ ಆ್ಯಂಡ್ ಕಾನ್ಸ್ ಹೇಳಿದೆ. ಕೊಟ್ಟವರಲ್ಲಿ ನಮಗೆ ಅಟ್ಲೀಸ್ಟ್ 80% ಜನಕ್ಕೆ ಚೆನ್ನಾಗಾಗತ್ತೆ.
ಇನ್ನೊಂದು 20% ಜನಕ್ಕೂ ಆಗಲ್ಲ ಅಂತಲ್ಲ, ನಮ್ಗೆ ಅಟ್ಲೀಸ್ಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಒಂದು ತಿಂಗಳು 2 ತಿಂಗಳಲ್ಲಾದರೂ ಅವರು ಬೇರೆ ಕೊಡದೇ ಇದ್ದರೆ ಏನು ಗುಣ ಆಗುತ್ತೋ ಅದಕ್ಕಿಂತ ಚೆನ್ನಾಗಿ ಗುಣ ಆಗಿರ್ತಾರೆ, ಎದ್ದು ನಡೆಯೋ ಥರ ಅಂತೂ ಆಗ್ತಾರೆ. ಅದು ನಾವಿಲ್ಲಿ ಗ್ಯಾರಂಟಿ ಕೊಡಬೇಕು. ಸೊ ಇದೆಲ್ಲ ಆದಮೇಲೆ ಕೆಲವ್ರಿಗೆ ಈಗೇನಂತಾರೆ, ನನಗೆ ಇವಾಗ ಸ್ಟ್ರೋಕ್ ಬಂದು ಆಲ್ರೆಡಿ 3 ತಿಂಗಳಾಗೋಯ್ತು, 6 ತಿಂಗಳಾಗೋಯ್ತು ಅಂತಾರೆ. ಸೊ 3 ತಿಂಗಳು 6 ತಿಂಗಳಾದವ್ರಿಗೂ ಈಗಲೂ ಅಂದರೆ ಆ ಒಂದು ನರನ ಹೋಗಿ ರಿಪೇರ್ ಮಾಡೋಕ್ಕಾಗಲ್ಲ. ನರಕ್ಕೆ ಒಂದೇ ಲೈಫ್ ಇರುತ್ತೆ, ಅದು ಸತ್ತಿರುತ್ತೆ. ಆದರೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಒಂದು ಇದಿರುತ್ತೆ, ಅಂದರೆ ಅಕ್ಲಮಟೈಸೇಷನ್. ಫಾರ್ ಎಕ್ಸಾಂಪಲ್, ಈಗ ನಮ್ಮ ದೇಹ ಚಳಿಯಿಂದ ಬಿಸಿಗೆ ಹೋದರೆ, ಬಿಸಿಯಿಂದ ಚಳಿಗೆ ಹೋದರೆ ಒಂದು 2-3 ದಿನ ಇದ್ದರೆ ಅಡ್ಜಸ್ಟ್ ಆಗ್ಬಿಡ್ತೀವಿ ನಾವು. ಅದೇ ಥರ ಇದಕ್ಕೂ ಅಂದರೆ ನಮ್ಮ ಮೆದುಳು ಅದು ಚೇಂಜಸ್, ಪಕ್ಕದಲ್ಲಿರ್ತಕ್ಕಂಥ ನ್ಯೂರಾನ್ ಚೇಂಜಸ್ ಆಗ್ತಾ ಇರ್ತದೆ. ಅಂದರೆ ಆದರೂ ಮಾಡಬೇಕಾಗಿರೋ ಕೆಲಸನ ನಿಧಾನಕ್ಕೆ ಇದು ಕಲಿಯೋ ಕೆಪಾಸಿಟಿ ಇರುತ್ತೆ. ನಾಟ್ 100%, ಒಂದು 50-60% ಅದು ಮಾಡೋ ಥರ. ಅದನ್ನೇ ನಾವು ನಿಧಾನಕ್ಕೆ ವ್ಯಾಯಾಮ ಮಾಡ್ತಾ ಇದ್ದರೆ ಶಕ್ತಿ ಬರುತ್ತೆ ಅಂತೀವಲ್ಲ, ದಟ್ ಈಸ್ ಅ ಥಿಂಗ್. ಆವಾಗಲೂ ನಾವು ಒಳ್ಳೆ ಟೈಮಿಗೆ ಏನು ಬೇಕೋ ಆ ಇಂಜೆಕ್ಷನ್ಸು, ಆ ಮಾತ್ರೆ ಕೊಟ್ಕೊಂಡು ಒಂದು ಗುಡ್ ಅಂದರೆ ಫಿಸಿಯೋಥೆರಪಿ ಎಲ್ಲ ಮಾಡ್ಕೊಳೋದ್ರಿಂದ ಏನಿರ್ತಾರಲ್ಲ ಅದಕ್ಕಿಂತ ಇನ್ನೂ ಒಂದು 50-60% ಚೆನ್ನಾಗಿ ಮಾಡ್ಕೋಬೋದು ಇವಾಗ್ಲೂ. ಅಂದರೆ ಆ ಥರ ಒಂದೆಲ್ಲ ಮೆಡಿಕೇಷನ್ ಫೆಸಿಲಿಟಿ ಅವೈಲಬಿಲಿಟಿ ಇದೆ ಇವಾಗಿಂದು ಮಟ್ಟಕ್ಕೆ. ಸೊ ಜನ ಇವಾಗ್ಲೂ ಈ ಒಂದು ಇದನ್ನು ತಳ್ಕೊಳ್ಳದೆ ಎಷ್ಟೋ ಜನ ಇವಾಗಲೂ ನಾಟಿ ಔಷಧಿಗಳು ಮತ್ತು ಮಾಯಾಮಠ ಮಾಡ್ತಾರೆ, ಮಂತ್ರ ಹಾಕ್ತಾರೆ, ಇವೆಲ್ಲ ಇವಾಗಲೂ ನಡೀತಾ ಇದ್ದಾವೆ. ಈ ಒಂದು ಇದರಲ್ಲೂ ನಡೀತಾ ಇದ್ದಾವೆ. ಮತ್ತು ಪಾರಿವಾಳ ರಕ್ತ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಇನ್ನೊಂದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಪಾರಿವಾಳ ಅನ್ನೋದಿದೆಯಲ್ಲ ಭಾಳ ಡೇಂಜರಸ್. ಅದು ಈ ನಮ್ಮ ನಾಯಿ ಏನಿದೆ ಡಾಗ್ ಬೈಟು ಅಂದ್ವಲ್ಲ, ಅದಕ್ಕಿಂತ ಡೇಂಜರಸ್ ಆ್ಯಕ್ಚುಲಿ ಪಾರಿವಾಳ ಹತ್ರ. ಅದು ಅಷ್ಟೇ, ನಾವು ರೇಬಿಸ್ ಅಂತೀವಲ್ಲ ಅದೇ ಥರದ್ದು ಕ್ರಿಪ್ಟೋಕಾಕಸ್ ಅಂತೀವಿ. ಅಂದರೆ ಮೆದುಳಿಗೆ ಬರ್ತಕ್ಕಂಥ ಒಂದು ಜ್ವರ ಇರುತ್ತೆ, ಅದು ಪಾರಿವಾಳದಿಂದನೇ ಬರ್ತಕ್ಕಂಥದ್ದು. ಅದನ್ನು ಮುಟ್ಟಕ್ಕೆ ಹೋಗ್ಬಾರ್ದು, ನಂಬರ್ 1. ಎರಡನೇದು, ಇನ್ನೊಂದು ಜನ ದಿಕ್ಕು ತಪ್ಪಿಸ್ತಾರೆ ಜನಗಳಿಗೆ. ಏನು ಗೊತ್ತಾ, ಸ್ಟ್ರೋಕ್ ಬಂದಿರೋರಿಗೆ ಮೇಕೆ ಮಾಂಸ ಕೊಡಿ, ಮೇಕೆ ಮಾಂಸ ಕೊಡಿ, ಏನೋ ಒಂದು ಹೀಟೋ ಕೋಲ್ಡೋ ಅಂದ್ಕೊಂಡು ದಾರಿ ತಪ್ಪಿಸ್ತಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಇದು ಒಂದು ಮಾತ್ರ ಪ್ರತಿಯೊಬ್ಬರಿಗೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಮೇಕೆಗೂ ಕುರಿಗೂ ಏನೂ ವ್ಯತ್ಯಾಸ ಇಲ್ಲ, ಎರಡು ಮಟನ್ ಅಂದರೆ ಮಟನ್ನೇ, ಅದರಲ್ಲಿರ್ತಕ್ಕಂಥದ್ದು ಕೊಲೆಸ್ಟ್ರಾಲ್. ಅದು ಚಿಕನ್ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅಂದರೆ ಯಾವುದೇ ಕಾರಣಕ್ಕೂ ಮೇಕೆ ಮಾಂಸ ಕೊಡಬಾರ್ದು. ಸ್ಟ್ರೋಕ್ ಆಗಿರುತ್ತೆ ಮನುಷ್ಯರಿಗೆ, ಅದಕ್ಕೆ ಸಂಬಂಧ ಇಲ್ಲ. ಮೇಕೆ ಮಾಂಸ ಹೆಚ್ಚಿಗೆ ತಿನ್ನೋದ್ರಿಂದ ಮತ್ತೆ ಸ್ಟ್ರೋಕ್ ಆಗುತ್ತೆ ಹೊರತು ಅದು ಅದಕ್ಕೆ ಔಷಧಿ ಅಲ್ಲ. ಸೊ ಇದು ಒಂದು ಇನ್ನೊಂದು ಟೇಕ್ ಹೋಮ್ ಮೆಸೇಜ್. ಮಾಡಬಾರ್ದು ಅಂತ, ಕೊಡಬಾರ್ದು. ಅದನ್ನ ಹೇಳಿದೆ, ಪಾರಿವಾಳ ಕೊಡೋದಲ್ಲ, ಆ ಕಡೆ ತಲೆನೂ ಹಾಕ್ಬಾರ್ದು, ಯೋಚನೆ ಮಾಡಬಾರ್ದು ಪಾರಿವಾಳದ ಬಗ್ಗೆ. ಸೊ ಹಳ್ಳಿಗಳ ಕಡೆ ಈಗಲೂ ಹಬ್ಬ ಇದೆ, ಇವಾಗಲೂ ಇದೆ. ಇದಕ್ಕೆ ನಾನು ಹೇಳಿದ್ದು, ಹಳ್ಳಿಗಳ ಕಡೆ ಇವಾಗ್ಲೂ ಇದೊಂದು ಮೇಕೆ ಮಾಂಸ ತಿನ್ನಿಸೋದು ಮತ್ತು ಪಾರಿವಾಳ ಮಾಡಿಸೋದು ಎರಡದ್ದೂ ಇವಾಗ ಪದ್ಧತಿ ನಡೀತಾ ಇದೆ ಇವಾಗ್ಲೂ. ಸೊ ಆ ಒಂದು ಇದಕ್ಕೆ ಹೋಗಬಾರ್ದು, ಅದನ್ನ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಅವರು ಜನ. ಸೊ ಇದು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಇವತ್ತಿನ ಒಂದು ಸ್ಟ್ರೋಕ್ ಬಗ್ಗೆ. ಈಗ ಆಲ್ಮೋಸ್ಟು ಸಿಂಪ್ಟಮ್ಸ್ ಅಂದರೆ ಸ್ಟ್ರೋಕ್ ಬಂದಲ್ಲಿ ಏನೇನು ಆಗ್ಬೋದು ಅಂತ ಹೇಳಿದ್ದೀವಿ. ಎರಡನೇದು, ಹಾಸ್ಪಿಟಲ್ಗೆ ಎಷ್ಟು ಟೈಮ್ ಲಿಮಿಟ್ ಒಳಗಡೆ ಬರಬೇಕಂತ ಹೇಳಿದ್ದೀವಿ. ಅದು ಆದಮೇಲೆ ನಮಗೆ ಆಲ್ರೆಡಿ ದ ಗೋಲ್ಡನ್ ಪೀರಿಯಡ್ ಅಂತೀವಿ ಯಾವುದೇ ಸ್ಟ್ರೋಕಲ್ಲಿ, 4.5 hours, ಅದನ್ನು ಹೇಳಿದ್ದೀವಿ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ದೀವಿ. ಮೂರನೇದು, ಇಲ್ಲಿ ಫೈನಾನ್ಷಿಯಲ್, ಪಾಪ ಎಷ್ಟೋ ಜನಕ್ಕೆ ಇದು ಗೊತ್ತಿರೋದಿಲ್ಲ. ಫೈನಾನ್ಷಿಯಲ್ ಒಂದು ಫ್ಯಾಕ್ಟರ್ ಆಗುತ್ತೆ. ಯಾಕಂದರೆ ನಾನು ಅನುಭವಿಸಿರೋದು ನಾನು ಹೇಳ್ತಾ ಇದ್ದೀನಿ. ಇದನ್ನು ಎಷ್ಟೋ ಜನ ಬರ್ತಾರೆ, ಪಾಪ ಟೈಮ್ ಗೊತ್ತಿದ್ದು ಬರ್ತಾರೆ, ಅವ್ರ ಹತ್ರ ಇಂಜೆಕ್ಷನ್ ಹಾಕ್ಸ್ಕೊಳೋದಕ್ಕೆ ದುಡ್ಡಿರೋದಿಲ್ಲ. ಕೆಲವ್ರು ಗೊತ್ತಿರೋರು ಬಂದವ್ರಿಗೆ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಅದು ಒಂದು ಇಂಜೆಕ್ಷನ್ ಕಾಸ್ಟ್ 40,000 ಇಲ್ಲ 40,000, ಅದು ಡಿಪೆಂಡ್ಸ್. 40 ಇದೆ, 40,000. ಬಟ್ 40,000 ಈಗ ನಮ್ಮ ಮಿಡ್ಲ್ ಕ್ಲಾಸ್ ಅವ್ರಿಗೆ ಓಕೆ ಅನಿಸುತ್ತೆ, ಬಟ್ ಬಡವರವ್ರಿಗೆ ಅದು ಬಿಗ್ ಅಮೌಂಟ್, ಅದು 40,000. ಬಟ್ ಇದಕ್ಕೇನೆ ನೋಡಿ, ಈ ಒಂದು ಇದಕ್ಕೆ ಎಲ್ಲೋ ಒಂದು ಕಡೆ ಒಂದು ತಿಂಗಳಿಗೆ ನಾನು ಹೇಳ್ತಿರೋದು, ಒಂದು ತಾಲೂಕಲ್ಲಿ 10ರಿಂದ 15 ಜನಕ್ಕೆ ಸ್ಟ್ರೋಕ್ ಆಗುತ್ತೆ. ಅವರೇಜಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಾವು ಒಂದು ತಿಂಗಳಲ್ಲಿ ಬರೀ 10-15 ಜನಕ್ಕೆ ಸ್ಟ್ರೋಕ್ ಆಗುತ್ತೆ ಅಂದರೆ, ಅಟ್ಲೀಸ್ಟ್ ಸರ್ಕಾರದ ಕಡೆಯಿಂದ ಇಂಥದ್ದಾದ್ರೂ ಒಂದು ಸ್ಕೀಮ್ ಮಾಡ್ಬೋದು ಇಂಥವ್ರಿಗೆ ಅಟ್ಲೀಸ್ಟ್. ಯಾಕಂದರೆ ಇದು ಒಬ್ಬ ಮನುಷ್ಯನದಲ್ಲ ಕ್ವಶನ್, ಇಲ್ಲಿ ಒಂದು ಕುಟುಂಬದ್ದು. ಆ ಒಂದು ಇಂಜೆಕ್ಷನ್ದ ಕುಟುಂಬನೇ ಉಳ್ಕೊಳುತ್ತೆ ಅನ್ನೋದಿದ್ರೆ ಸರ್ಕಾರದಿಂದ ಮಾಡ್ಬೋದು ಇದನ್ನು. ಎಲ್ಲೋ ಒಂದು ಕಡೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಇರುತ್ತೆ, ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಅವೈಲಬಿಲಿಟಿ ಮಾಡ್ಬೋದು, ಇಲ್ಲ ಮೆಡಿಕಲ್ ಕಾಲೇಜಲ್ಲಿ ಅವೈಲಬಿಲಿಟಿ ಮಾಡ್ಬೋದು. ಗೌರ್ಮೆಂಟ್ ಕಡೆಯಿಂದ ಇಂಥದ್ದೊಂದು ಪ್ರೋಗ್ರಾಮ್ ಮಾಡಿದ್ರೆ 4 ಜನಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ.
ಇನ್ನು ಇರ್ತಕ್ಕಂಥವ್ರು ಓಕೆ, ಈಗ 40,000 ಇಸ್ ನಾಟ್ ಎ ಬಿಗ್ ಅಮೌಂಟ್. ಯಾಕಂದರೆ ಅಲ್ಲಿ ಕುಟುಂಬನೇ ಸರ್ವನಾಶ ಆಗೋ ಟೈಮಲ್ಲಿ 40,000ದಿಂದ ಅವ್ರಿಗೆ ಕುಟುಂಬನೇ ಚೆನ್ನಾಗಿರುತ್ತೆ ಅನ್ನೋದಾದರೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಇರೋವ್ರಿಗೆ, ಇಲ್ಲದೆ ಇರೋರಿಗೆ ಗೌರ್ಮೆಂಟ್ ಹೆಲ್ಪ್ ಮಾಡಬೇಕು. ಅದೊಂದೇ ನನ್ನ ಕಡೆಯಿಂದ ನಾನು ನನ್ನ ಒಂದು ಅನಿಸಿಕೆನ ಹಂಚ್ಕೊಳ್ಬೋದು. ಒಂದು ವಾರ ಹಾಸ್ಪಿಟಲ್ ಟ್ರೀಟ್ ಮಾಡ್ತೀನಿ. ಹ್ಞೂ ಟ್ರೀಟ್ ಮಾಡಿದ್ರೆ ಮನೆಗೆ ಹೋಗ್ತಾರೆ ಹ್ಞೂ ಪೇಷಂಟ್. ಅದು ಬ್ರೈನ್ ಹೊಡೆದಿದೆಯೋ, ಕೈ ಹೊಡೆದಿದೆಯೋ, ಕಾಲು ಹೌದು. ಹೊಡೆದಿದೆಯೋ, ಮಕ್ಕ ಹೊಡೆದಿದ್ದ ಬೇರೆ. ಆಮೇಲೆ ಫಿಸಿಯೋಥೆರಪಿ ಮಾಡಿಸೋದು ಇಂಪಾರ್ಟೆಂಟಾ? ಮಾಡಲೇಬೇಕು. ಇಲ್ಲಿ ಎರಡು ವಿಷಯ, ಎಸ್ಪೆಷಲಿ ಸ್ಟ್ರೋಕ್ ಆಗತಕ್ಕಂಥದ್ದು ಯಾರು ಕಾರ್ಡಿಯಾಕ್ ಪೇಷಂಟ್ಸ್ ಇರ್ತಾರೆ, ಅಂದರೆ ಯಾವಾಗಲಾದ್ರೂ ಪ್ರೀವಿಯಸ್ಲಿ ಹಾರ್ಟ್ ಅಟ್ಯಾಕ್ ಆಗಿರೋರು, ಸ್ಟೆಂಟ್ ಹಾಕಿರ್ತಕ್ಕಂಥವ್ರು, ಇಲ್ಲ ಓಪನ್ ಹಾರ್ಟ್ ಸರ್ಜರಿ ಮಾಡಿರ್ತಕ್ಕಂಥವ್ರು, ಯಾವುದೇ ರಕ್ತನಾಳಗಳ ಸರ್ಜರಿ ಆಗಿರ್ತಕ್ಕಂಥವ್ರಿಗೆ, ಅವ್ರಿಗೆ ಸ್ಟ್ರೋಕ್ ಆಗ್ತಕ್ಕಂಥ ಚಾನ್ಸಸ್ ಬಹಳ ಇರುತ್ತೆ. ಅದು ಬಹಳ ಇಂಪಾರ್ಟೆಂಟ್, ನೋಡ್ಕೊಂಡಿರ್ಬೇಕು. ಅವ್ರು ಎನಿ ಟೈಮ್ ಆಗ್ಬೋದು. ಅವರು ಈ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಂತಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲ್ಗೆ ಹೋಗಬೇಕಾಗತ್ತೆ. ಅವರು ಭಾಳ ಇಂಪಾರ್ಟೆಂಟ್ ಇದು. ಎರಡನೇ ವಿಷಯಕ್ಕೆ ಬಂದಾಗ, ಈ ಸ್ಟ್ರೋಕ್ ಆದಮೇಲೆ ಈಗ ನಾವೇನು ಹೇಳಿದ್ವಿ, ಸಪೋಸ್ ಈಗ 4.5 hours ಬಂದಿಲ್ಲ, ಲೇಟ್ ಆಯಿತು ಬರೋದು, ಬೇರೆ ಮೆಡಿಕೇಶನ್ಸ್ ಕೊಡ್ತಾ ಇದ್ವಿ, ಇಂಪ್ರೂವ್ ಆಗಿ ಗ್ರ್ಯಾಜುವಲ್ ಇಂಪ್ರೂವ್ ಆಗುತ್ತೆ. ಆವಾಗ ಒಂದು 2-3 ತಿಂಗಳು 6 ತಿಂಗಳು ತೊಗೊಳುತ್ತೆ ಅವ್ರಿಗೆ ಇಂಪ್ರೂವ್ ಆಗಿ ಅನ್ನಂಗಿದ್ರೆ, ಆವಾಗ ಅವರು ಕಂಟಿನ್ಯೂಸ್ ಆಗಿ ಯಾವುದೇ ಕಾರಣಕ್ಕೂ ಫಿಸಿಯೋಥೆರಪಿನ ಬಿಡಬಾರ್ದು. ನೆಕ್ಸ್ಟ್ ಕ್ವಶನ್ ಇಲ್ಲಿ, ಫಿಸಿಯೋಥೆರಪಿ ಅಂದರೆ ಏನಪ್ಪ ಅಂದರೆ, ಡೈಲಿ ನಾವು ಹೋಗ್ಬಿಟ್ಟು ಫಿಸಿಯೋಥೆರಪಿ ಸೆಂಟ್ರಿಗೆ ಹೋಗ್ಬಿಟ್ಟು ನಾವು ಅಲ್ಲಿ ಮಸಾಜ್ ಮಾಡಿಸ್ತೀವಿ, ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಕೊಡ್ತೀವಿ ಅನ್ನೋದೇ ಅಲ್ಲ. ಫಿಸಿಯೋಥೆರಪಿ ಅಂದರೆ ಪ್ರತಿಯೊಂದು ಜಾಯಿಂಟನ್ನು ನಾವು ಮೊಬಿಲಿಟಿ ಇಟ್ಕೊಳಕ್ಕೆ, ಅಂದರೆ ನಾವಿಲ್ಲಿ ಫಿಸಿಯೋಥೆರಪಿ ಮಾಡೋದ್ರಿಂದ ನಮ್ಗೆ ಶಕ್ತಿ ಬರ್ತಿರೋದಲ್ಲ, ಅದು ಶಕ್ತಿ ಬರಬೇಕಿರ್ತಕ್ಕಂಥದ್ದು ಬ್ರೈನಿಂದನೇ. ಆದರೆ ಬ್ರೈನ್ ನಮಗೆ ಚೇತರಿಸ್ಕೊಂಡು ಆ ಶಕ್ತಿ ಕೊಡೋಕ್ಕೂ ಮುಂಚೆ ಇದು ಸ್ಟಿಫ್ ಆಗಿರಬಾರ್ದು. ಈ ಕೈನ ನಾವು ಯೂಸೇ ಮಾಡದೆ ಹಿಂಗೆ ಇಟ್ಬಿಟ್ರೆ ಹಿಂಗೆ ಇದ್ದೋಗುತ್ತದೆ. ಇದನ್ನು ನಾವು ಕಾಂಟ್ರಾಕ್ಚರ್ ಅಂತ ಡೆವಲಪ್ ಆಗಿಬಿಟ್ಟಿರುತ್ತೆ. ಫಿಸಿಯೋಥೆರಪಿ ಮಾಡೋದ್ರಿಂದ ಏನಾಗುತ್ತೆ, ಇದು ನಮಗೆ ಜಾಯಿಂಟ್ಸ್ ಎಲ್ಲ ಫ್ರೀಯಾಗಿ ಇಟ್ಕೊಂಡಿರ್ತೀವಿ. ಮತ್ತು ಮಸಾಜ್ ಮಾಡಬಾರ್ದು. ಎಷ್ಟೋ ಜನ ಅದನ್ನು ತಪ್ಪು ಮಾಡ್ತಾರೆ. ಎಷ್ಟೋ ಜನ ಆಯಿಲ್ ಹಾಕ್ಬಿಟ್ಟು ಮಸಾಜ್ ಮಾಡಿಬಿಡ್ತಾರೆ. ಇದಕ್ಕೆ ಶಕ್ತಿನೇ ಇಲ್ಲದೆ ಇರಬೇಕಾದ್ರೆ, ಶಕ್ತಿ ಇಲ್ದಿರೋ ಮಸಲ್ ಹೆಂಗಂದ್ರೆ ಸತ್ತ ಮೀನಿದ್ದಂಗೆ. ಅದನ್ನು ತೊಗೊಂಡೋಗಿ ಉಚ್ಚಿದ್ರೆ ಏನಾಗುತ್ತೆ, ಡೆಡ್ ಆಗಿಬಿಡುತ್ತೆ. ಅಂದರೆ ಮಾಂಸಖಂಡಗಳನ್ನ ಡ್ಯಾಮೇಜ್ ಮಾಡಿಬಿಡುತ್ತೆ. ಇದು ಫೈಬ್ರೋಸಿಸ್ ಆಗಿಬಿಡುತ್ತೆ. ಸ್ಟ್ರೋಕ್ ಆಗಿದ್ದು ಆಗುತ್ತೆ. ಕಾಲಿಗೂ ಅಷ್ಟೇ, ಮಾಂಸಖಂಡನ ತಿಕ್ಕಿದ್ರೆ ಅದು ಡ್ಯಾಮೇಜ್ ಆಯ್ತು ಅಂದರೆ ಫೈಬ್ರೋಸಿಸ್ ಅಂತೀವಿ. ಡ್ಯಾಮೇಜ್ ಆಗಿಬಿಟ್ಟು ಅಂದರೆ ಕಾಂಟ್ರಾಕ್ಚರ್, ಅದು ಪರ್ಮನೆಂಟಾಗಿ ಗಟ್ಟಿ ಆಗ್ಬಿಡುತ್ತೆ. ಎಕ್ಸಸೈಸ್ ಅಂದರೆ ಏನು ಮಾಡಬೇಕು, ಜಾಯಿಂಟು, ಪ್ರತಿ ಜಾಯಿಂಟು ಇನ್ಕ್ಲೂಡಿಂಗ್ ಫಿಂಗರ್ಸ್, ರಿಸ್ಟ್ ಜಾಯಿಂಟು, ಎಲ್ಬೋ ಇರ್ಬೋದು, ಶೋಲ್ಡರ್ ಇರ್ಬೋದು, ಪ್ರತಿಯೊಂದು ಎಲ್ಲ ಕಡೆ ಜಾಯಿಂಟ್ಗಳನ್ನ ಮೂವ್ ಮಾಡ್ತಾ ಇರಬೇಕು ಅವರು. ಅದನ್ನು ಫಿಸಿಯೋಥೆರಪಿ ಬೇಕಿರ್ತಕ್ಕಂಥ. ಆಯಿಲ್ ಹಾಕ್ಬಿಟ್ಟೆ ಮಾಡ್ಬೇಕಾ? ಬೇಡ ಬೇಕಾಗಿಲ್ಲ, ನಾರ್ಮಲ್ ರೆಗ್ಯುಲರ್. ಆಮೇಲೆ ಇನ್ನು ಕೆಲವು ಎಕ್ಸ್ಟೆಂಡೆಡ್ ನಾವು ಕೊಡಬೇಕಾದ್ರೆ ಆ ಇಂಪ್ರೂವ್ಮೆಂಟ್ ಆಗೋ ಸ್ಟೇಜಲ್ಲಿ ಆಟೋಮೇಟೆಡ್ ಎಲ್ಲ ಬರ್ತವೆ. ಈಗ ಫಿಂಗರ್ ಎಕ್ಸಸೈಸ್ ಪಡ್ತಕ್ಕಂಥದ್ದು ಮೊದಲು ಅವೆಲ್ಲ ಏನು ಮಾಡ್ತೀವಿ, ರಬ್ಬರ್ ಬಾಲ್ ಕೊಟ್ಬಿಟ್ಟು ಅವ್ರನ್ನೇ ಹೆಚ್ಕೊಕ್ಕೆ ಹೇಳ್ತಾ ಇದ್ವಿ. ಸ್ಟಾರ್ಟಿಂಗಲ್ಲಿ ಇನ್ನೂ ಅಷ್ಟು ಸ್ಟ್ರೆಂತ್ ಬಂದಿರಲ್ಲ ಅಂದರೆ ಏನು ಮಾಡ್ತೀವಿ, ಆಟೋಮೇಟೆಡ್ ಬರ್ತವೆ. ಆಟೋಮೇಟೆಡ್ ಅಂದರೆ ದುಡ್ಡಿರೋರು ತೊಗೋಬೋದು, ದುಡ್ಡಿಲ್ದರೆ ಏನು ಮಾಡಬೇಕು, ಮನೇಲಿ ಯಾರು ಇರ್ತಾರೋ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡು ಈ ಕೆಲಸ ಮಾಡ್ಕೊಂಡು ಕೂತ್ಕೋಬೇಕು. ಸುಮ್ಮನೆ ಮಾತಾಡೋದಕ್ಕಿಂತ ಇಲ್ಲ, ಅವ್ರಿಗೇನೆ ಎಡಗೈಗಾಗಿದ್ರೆ ಬಲಗೈಯಿಂದ ನೀನೇ ಮಾಡ್ಕೊತ ಅವ್ರಿಗೆ ಕಲಿಸ್ಕೊಡ್ಬೇಕು. ಅವ್ರು ಅದನ್ನು ಮಾಡ್ಕೊಂಡು ಕೂತ್ಕೋಬೇಕು. ಅದು ಅಂದರೆ ಅಟ್ಲೀಸ್ಟ್ ಇಟ್ ಮೇ ಟೇಕ್ ಔಟ್ ಟು 3 months to 6 months. ಅವ್ರಿಗೆ ನಮಗೆ ಏನೇ ಆದ್ರೂ ಒಂದು 6 to 9 months ಇರುತ್ತೆ ಒಂದು ಇಂಪ್ರೂವ್ಮೆಂಟ್ ಅಂತ ಕಾಣೋದಕ್ಕೆ. ನಮಗೆ ಆ ಒಂದು ಮೂಮೆಂಟ್ವರೆಗೂ ಆದರೂ ಕಂಟಿನ್ಯೂ ಮಾಡಲೇಬೇಕು. ಇದು ನಮಗೆ ಲೇಟ್ ಬಂದವ್ರಿಗೆ. ಮೊದಲೇ ಬಂದುಬಿಟ್ರೆ ವಿತಿನ್ 1 day ಅಥವಾ ವಿತಿನ್ 4.5 hours ಬಂದುಬಿಟ್ರೆ ಈ ಪದ್ಧತಿನೇ ಬೇಕಾಗಿಲ್ಲ. ಅದೆಲ್ಲ ಅವಾಯ್ಡ್ ಆಗುತ್ತೆ. ಅದು ಮಾಡೋದು ಬೇಕಿರೋದಿಲ್ಲ, ಅವ್ರಿಗೆ ಫೈನಾನ್ಷಿಯಲ್ದು ತೊಂದರೆ ಇರೋದಿಲ್ಲ, ಮನೆಯವ್ರಿಗೂ ತೊಂದರೆ ಇಲ್ಲ. ಸ್ಟ್ರೋಕ್ ಆದ ಪೇಷಂಟ್ 1 ವರ್ಷ 2 ವರ್ಷ ಆದ್ಮೇಲೆ ಮಸಾಜ್ ಅದರಿಂದ ಹೋಗಕ್ಕಾಗತ್ತಾ? ಆಗಲ್ಲ, ನೋ ವೇ. ಸ್ಟ್ರೋಕ್ ಆದ ಪೇಷಂಟ್ ಎಷ್ಟು ದಿವಸ ತನಕ ರಿಕವರ್ ಆಗೋ ಚಾನ್ಸಸ್ ಇರುತ್ತೆ? ಇದನ್ನೇ ನಾನು ಹೇಳಿದ್ದು ನಿಮಗೆ, ಅಪ್ ಟು 1 year 2 year ರಿಕವರಿ ಆಗ್ತಾರೆ. ಅದು ಏನೇ ಆಗಬೇಕಂದ್ರೂ ಅಲ್ಲಿರ್ತಕ್ಕಂಥದ್ದು ಬ್ರೈನ್ನಲ್ಲಿ ನ್ಯೂರೋಪ್ಲಾಸ್ಟಿಸಿಟಿಯಿಂದ ಆಗಬೇಕೇ ಹೊರತು, ಈಗ ನಮಗೆ ಕರೆಂಟ್ ಬರ್ತಿಲ್ಲ, ಇಲ್ಲಿ ನಮಗೆ ಲೈಟ್ ಬರ್ತಿಲ್ಲ ಅಂದರೆ ಹೊಸ ಲೈಟ್ ಹಾಕಿದ ತಕ್ಷಣ ಬರಲ್ಲ, ವೈರ್ ಚೇಂಜ್ ಮಾಡಿದ್ರೆ ಬರಲ್ಲ. ಇಲ್ಲಿ ಟ್ರಾನ್ಸ್ಫಾರ್ಮರಿಂದ ನಮಗೆ ಬರಬೇಕು, ಇಗ್ನಿಷನ್ ಅಲ್ಲಿ ತಾನೇ ಸ್ಟಾರ್ಟ್ ಆಗುತ್ತೆ. ಬ್ರೈನಲ್ಲಿ ಬರಬೇಕು ನಮಗೆ ಸ್ಟಿಮ್ಯುಲಸ್. ಬರುತ್ತೆ, ಅದು ಬರುತ್ತೆ. ದ ನ್ಯೂರಾನ್ ಬದುಕಲ್ಲ. ಒಂದ್ಸರಿ ಡೆತ್ ಆಯಿತು ಅಂದರೆ ಆ ಪರ್ಟಿಕ್ಯುಲರ್ ನ್ಯೂರಾನ್ ಸತ್ತೋಗಿದೆ. ಪಕ್ಕದಲ್ಲಿರ್ತಕ್ಕಂಥ ನ್ಯೂರಾನ್ಸ್ ಏನಿದೆ ನಮಗೆ, ಅದು ಗ್ರ್ಯಾಜುಲಿ ಪ್ರೋಗ್ರಾಮಿಂಗ್ ಮಾಡ್ಕೊಳುತ್ತೆ. ಅದು ಪ್ರೋಗ್ರಾಮ್ ಮಾಡ್ಕೊಳುತ್ತೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಒಂದು 10 ಜನ ಇದ್ರು, ಯಾರೋ ಒಬ್ಬರು ಅಡುಗೆ ಮಾಡ್ತಾಯಿದ್ರು, ಅಡುಗೆ ಮಾಡೋರು ಸತ್ತೋದ್ರು. ಇನ್ನು ಮಿಕ್ಕಿದವ್ರಿಗೆ ಏನು ಗೊತ್ತಿರಲಿಲ್ಲ ಅಡುಗೆ ಮಾಡೋರು.
ಅವ್ರಿಗೇನು ಗೊತ್ತಿಲ್ಲ, ಆದ್ರೆ ಏನು ಮಾಡ್ತಾರೆ, ಗ್ರ್ಯಾಜುಲಿ ಕಲ್ತ್ಕೋತಾರೆ. ಅಂದ್ರೆ That's the way. ಅಂದ್ರೆ ಹ್ಮ್. 2 ವರ್ಷ 3 ವರ್ಷ ಆದ್ಮೇಲೆ ಅಲ್ಲಿ ಮಸಾಜ್ ಮಾಡ್ತಾರೆ, ಇಲ್ಲಿ ಮಸಾಜ್ ಮಾಡ್ತಾರೆ, ಇಲ್ಲ. ಮಸಾಜ್ ಮಾಡಿಸಿದ್ಮೇಲೆ ಇಲ್ಲ, ಅದೆಲ್ಲ ಸುಳ್ಳು. ಇಲ್ಲಿ ಮಾಡೋದ್ರಿಂದ ಶಕ್ತಿ ಬರಕ್ ಚಾನ್ಸ್ ಇಲ್ಲ, ಅದು ಸುಳ್ಳು. ಅದನ್ನೇ ಹೇಳ್ತಾ ಇರೋದು ನಿಮಗೆ. ಏನೇ ಆದ್ರೂ ಅಲ್ಲಿ ಚೇಂಜ್ ಆಗ್ಬೇಕು ನಮಗೆ. ಇಲ್ಲಿ ನಾವು ಎಕ್ಸರ್ಸೈಸ್ ಮಾಡ್ತಾ ಇರೋದು ಟು ಕೀಪ್ ದ ಲಿಂಬ್ ಇನ್ ಮೊಬಿಲಿಟಿ ಅಷ್ಟೇ. ಈ ತರ ಫ್ರೀ ಆಗಿರ್ಬೇಕು ಲಿಂಬ್ ನಮಗೆ. ಇಲ್ಲ ಅಲ್ಲಿ ಬಂದಿದ್ದು ಇಲ್ಲಿ ವೇಸ್ಟ್ ಆಗುತ್ತಲ್ಲ, ಮತ್ತೆ ಇಷ್ಟು ಕಾಂಟ್ರಾಕ್ಚರ್ ಆಗ್ಬಿಟ್ಟಿತ್ತು ಅಂದ್ರೆ, ಗಟ್ಟಿ ಇದ್ರೆ ಇಲ್ಲಿ ನಮ್ಗೆ ಏನು ಇಂಪ್ರೂವ್ ಆದ್ರೂ ಇಲ್ಲಿ ವೇಸ್ಟ್ ಅಲ್ವಾ. ಅದಕ್ಕೋಸ್ಕರ ನಾವು ಇದನ್ನ ಹೆಲ್ದಿಯಾಗಿ ಇಟ್ಕೋಬೇಕು. ಕೈ ಕಾಲು ಸ್ಟ್ರೋಕ್ ಆಗೋದು ಓಕೆ, ಬಾಯಿ ಸ್ಟ್ರೋಕ್ ಆಗೋದಕ್ಕೆ ಇದು ಬಹಳ ಇಂಪಾರ್ಟೆಂಟ್. ಈಗ ಸ್ಟ್ರೋಕಲ್ಲಿ ಕಂಪ್ಲೀಟ್ ಸ್ಟ್ರೋಕ್ ಅಂದರೆ ನಮಗೆ ಯಾವುದೇ ಒಂದು ಎಡಭಾಗ ಮೆದುಳಲ್ಲಿ ಆಯಿತು ಅಂದರೆ ಬಲಭಾಗ ಪೂರ್ತಿ ಬಾಯಿ ಮತ್ತು ಕೈ 3 ಬರ್ತವೆ. ಆ ಒಂದು ಭಾಗ ಎಡಭಾಗದ ಬಲಗಡೆ ಎಡಗಡೆ ಅದು ನಮಗೆ ಎಂಟೈರ್ ಥಿಂಗ್ ಕಂಟ್ರೋಲ್ ಇರ್ತಕ್ಕಂಥದ್ದು. ಎರಡನೇದು ನಿಮಗೆ ನಿಮ್ಮ ಪ್ರಶ್ನೆ ಮೋಸ್ಟ್ಲಿ ಇದು ಏನದು ಬೆಲ್ಸ್ ಪಾಲ್ಸಿ ಅಂತೀವಿ ಇನ್ನೊಂದು, ಅದನ್ನು ನಿಮ್ಗೆ ಹೇಳಬೇಕು. ಬೆಲ್ಸ್ ಪಾಲ್ಸಿ ಅಂತ ಹೇಳಿದ್ರೆ ಇಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಅದನ್ನು. ಎಸ್ಪೆಷಲಿ ಬರೀ ಒಂದು ಮುಖಕ್ಕಷ್ಟೇ, ಕೈ ಕಾಲೆಲ್ಲ ಚೆನ್ನಾಗಿರ್ತಾರೆ ಓಡಾಡಿಕೊಂಡು, ಬರೀ ಒಂದು ಮುಖ ಅಷ್ಟೇ ಸೊಟ್ಟೆ ಆಗ್ಬಿಟ್ಟಿರ್ತದೆ. ಸೊ ಆ ಒಂದು ಬೆಲ್ಸ್ ಪಾಲ್ಸಿ ಯೂಶ್ವಲಿ ಯಾಕಾಗತ್ತಪ್ಪ ಅಂತ ಹೇಳಿದ್ರೆ, ಒಂದು ವೈರಲ್ ಇನ್ಫೆಕ್ಷನ್ನು ಇಲ್ಲಿದೆ, ಅದು ಒಂದು ವೈರಲ್ ಇನ್ಫೆಕ್ಷನ್ನು. ಎರಡನೇದು ನಮಗೇನಾದರೂ ಕಿವಿಯಲ್ಲಿ ಏನಾದರೂ ಇನ್ಫೆಕ್ಷನ್ ಆದರೆ, ಇದು ನೀವು ಹೇಳ್ತಿರತಕ್ಕಂಥದ್ದು, ಇದನ್ನ ಬೆಲ್ಸ್ ಪಾಲ್ಸಿ ಅಂತ ಕರೆತಕ್ಕಂಥದ್ದು. ಅವಾಗೇನಾಗುತ್ತೆ, ಮುಖ ಒಂದು ಸೈಡ್ ಬಂದರೆ, ಫಾರ್ ಎಕ್ಸಾಂಪಲ್ ರೈಟ್ ಸೈಡ್ ಬಂದರೆ, ಆವಾಗ ಎಡಗಡೆ ವೀಕ್ ಇದೆ ಅಂತ, ಎಡಗಡೆ ಕಣ್ಣು ಕ್ಲೋಸ್ ಆಗಲ್ಲ, ಇಲ್ಲಿ ಗಾಳಿ ಹಿಡಿಯೋಕ್ಕಾಗಲ್ಲ, ಲೀಕ್ ಆಗ್ತಾ ಇರುತ್ತೆ ಅವ್ರಿಗೆ, ಊಟ ಮಾಡಿದ್ದು ಲೀಕ್ ಆಗ್ತಾ ಇರುತ್ತೆ ಅವ್ರಿಗೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಉರಿ ಆಗ್ತಾ ಇರುತ್ತೆ ಕಣ್ಣಲ್ಲಿ. ಸೊ ಇದನ್ನ ನಾವು ಬೆಲ್ಸ್ ಪಾಲ್ಸಿ ಅಂದರೆ ಒಂದು ಮುಖದ್ದು ಅಂದರೆ 7ನೇ ನರ ಅಂತೀವಿ, 7th ನರ. ಆ 7ನೇ ನರ ನಮಗೆ ಯಾವಾಗ ವೀಕ್ ಆಗಿಬಿಡುತ್ತೆ ಬಲಗಡೆ, ಆವಾಗ ಏನಾಗುತ್ತೆ, ಈ ಕಡೆ ಎಳ್ಕೊಳುತ್ತೆ. ಎಡಗಡೆ ವೀಕ್ ಆಯಿತು ಅಂದರೆ ನಾರ್ಮಲ್ ಇರೋ ಕಡೆ ಎಳ್ಕೊಂಡಿರುತ್ತೆ, ಬಲಗಡೆ ಎಳ್ಕೊಂತು ಅಂದರೆ ಎಡಗಡೆ ವೀಕ್ನೆಸ್ ಇದೆ ಅಂತ. ಓಕೆನಾ. ಸೊ ಇದು ಬರ್ತಕ್ಕಂಥದ್ದು ವೈರಲ್ ಇನ್ಫೆಕ್ಷನ್ ಆಗೋದು. ಎರಡನೇದು ಕಿವಿ ಇನ್ಫೆಕ್ಷನ್ನು. ಯಾಕೆ ಅಂದರೆ ನಮಗೆ ಎಸ್ಪೆಷಲಿ ಏನಾಗುತ್ತೆ, ಈ ನರ ಬರೋಕ್ಕೆ ಮುಂಚೆ ಆ ಕಿವಿಲಿರ್ತಕ್ಕಂಥ ಒಂದು ಮೂಳೆಗಳ ಸಂಧಿಯಲ್ಲಿ ಬರುತ್ತೆ, ಇಲ್ಲಿ ಬಂದು ಇಲ್ಲಿಂದ ನಮಗೆ ಬ್ರಾಂಚಸ್ ಕೊಟ್ಬಿಟ್ಟು ಮಸಲ್ಸ್ಗೆಲ್ಲ ಸಪ್ಲೈ ಮಾಡ್ತಾ ಇರುತ್ತೆ. ಸೊ ಯಾವಾಗ ನಮಗೆ ಯೂಶ್ವಲಿ ಈ ಕಂಪ್ಲೇಂಟ್ ಮಾಡೋರು ಏನು ಬರ್ತಾರೆ ಗೊತ್ತಾ, ಈ ಥರ ಬರೋರು, ನನ್ಗೆ ನಿನ್ನೆ ಮೊನ್ನೆ ಎಲ್ಲ ಒಂದು ಸ್ವಲ್ಪ ಏನೋ ಇಲ್ಲಿ ನೋವು ಬರ್ತಾ ಆಯಿತು, ಎಲ್ಲ ಚಳಿಯಲ್ಲಿ ಹೋಗ್ತಾ ಇದೆ ಎದ್ದು ಬೆಳಗ್ಗೆ, ಇವತ್ತು ಬೆಳಗ್ಗೆ ಎದ್ದು ನೋಡ್ತೀನಿ ಮುಖ ಉಗಿದ್ರೆ ಒಂದು ಸೈಡಿಗೆ ಹೋಗ್ತಾ ಇದೆ ನೀರು ಅಂತ ಬರ್ತಾರೆ. ಆಮೇಲೆ ಕಣ್ಣೇ ಕ್ಲೋಸ್ ಆಗ್ತಿಲ್ಲ, ನನಗೆ ಉರಿ ಬಂದ್ಬಿಟ್ಟಿದೆ, ನೀರು ಸುರಿತಾ ಇದೆ ಅಂತ ಬರ್ತಾರೆ, ಈ ಕಂಪ್ಲೇಂಟ್ಸ್ ಇವೆಲ್ಲ. ಸೊ ಇದರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ, ಕರೆಕ್ಟಾಗಿ ಇಮ್ಮಿಡಿಯೇಟಾಗಿ ನಮಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಇದನ್ನು 100% 3 ವೀಕ್ಸಲ್ಲಿ ರಿಕವರಿ ಆಗ್ತಾರೆ. ಸಿಂಪ್ಟಮ್ಸ್ ಏನಿದೆ ಇದು ಅದೇ ಇನಿಷಿಯಲಿ ಏನಂದರೆ, ಯೂಶಲಿ ಹೇಳಿದ್ನಲ್ಲ, ಫಸ್ಟ್ ಅವ್ರಿಗೆ ಸ್ವಲ್ಪ ಕಿವಿ ನೋವು ಸ್ಟಾರ್ಟ್ ಆಗೋದು, ಅದೊಂದೇ ಇರುತ್ತೆ ಇನಿಷಿಯಲ್ ಒಂದು 2 to 3 ಡೇಸು. ಯಾರಿಗೇ ಆಗಲಿ ಅದಕ್ಕೆ ಕಿವಿ ನೋವು ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಅವರು ಚಳಿಯಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಯಾವಾಗ ಒಳಗಡೆ ಹಿಂದೆ ಬ್ಯಾಕ್ ಸೈಡು, ಅವಾಗೇನಾಗುತ್ತೆ, ಚಳಿಯಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡೋದ್ರಿಂದ, ಚಳಿ ಇದೆ ಅವಾಗ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಒಳಗಡೆ ಊತ ಬರೋದಿಲ್ಲ ನಮಗೆ. ಯಾವಾಗ ಬಾಯಿಂದ ಕಿವಿಗೊಂದು ಹೋಲ್ ಇರುತ್ತೆ, ಇಸ್ಟೇಷನ್ ಟ್ಯೂಬ್ ಅಂತೀವಿ ನಾವು. ಸೊ ಅದು ನಮಗೆ ಕೋಲ್ಡ್ಗೋಸ್ಕರ ಅದು ಮುಚ್ಕೊಂಡ್ಬಿಡುತ್ತೆ, ಸಣ್ಣಗೆ ವೈರಲ್ ಇನ್ಫೆಕ್ಷನ್ಸ್ ಎಲ್ಲ ಆದಾಗ ಅವಾಗ ಮುಚ್ಕೊಂಡುತ್ತೆ, ಗಾಳಿ ಆಡೋದಿಲ್ಲ ಕಿವಿಗೆ, ನಿಧಾನಕ್ಕೆ ಕಿವಿ ಇನ್ಫೆಕ್ಷನ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾವಾಗ ಇನ್ಫೆಕ್ಷನ್ ಆಗಿ ಊತ ಬರುತ್ತೆ, ಈ ನರದ ಮೇಲೆ ಒತ್ತಡ ಬೀಳುತ್ತೆ. ಒಂದ್ಸರಿ ನರದ ಮೇಲೆ ಒತ್ತಡ ಬಿದ್ದ ತಕ್ಷಣ ಏನಾಗುತ್ತೆ, ಈ ನರ ಮೂಳೆಗಳ ಮಧ್ಯೆ ಸಿಗಾಕೊಂಡ್ಬಿಟ್ಟಿರುತ್ತೆ. ಯಾವಾಗ ಸಿಗಾಕೊಳ್ಳುತ್ತೆ, ಇದ್ರಲ್ಲಿ ನಮ್ಗೇನು ಪಾಸ್ ಆಗಬೇಕಲ್ಲ ಸ್ಟಿಮ್ಯುಲಸ್ಸು, ಪಾಸ್ ಆಗಲ್ಲ, ವೈರ್ ಇದೆ ಅಷ್ಟೇ, ಸರ್ಕ್ಯುಲೇಟ್ ಮಾಡ್ತಾ ಇಲ್ಲ, ನಮಗೆ ಪವರ್ ಸಪ್ಲೈ ಆಗ್ತಾ ಇಲ್ಲ. ಸೊ ಆ ಥರ ಆದರೆ ಏನು ಮಾಡ್ತೀವಿ, ಇಮಿಡಿಯೇಟಾಗಿ ಇದಕ್ಕೆ ಮೇಯ್ನ್ ಏನಿಲ್ಲ, ಸಿಂಪಲ್ ಮೆಡಿಕೇಶನ್ಸು, ಇದಕ್ಕೆ ಒಂದು ಸ್ಟೀರಾಯ್ಡ್ಸ್ ಅಂತ ಮೆಡಿಕೇಶನ್ ಕೊಡಬೇಕು ಈ ಕಾಯಿಲೆಗೆ. ಜೊತೆಗೆ ಕೆಮ್ಮು ನೆಗಡಿ ಅವೆಲ್ಲ ಏನಿದ್ರೆ ಅದಕ್ಕೆ ಸಿಂಪ್ಟಮ್ಯಾಟಿಕ್ ಮೆಡಿಸಿನ್ಸ್ ಕೊಡಬೇಕು. ಇನ್ನೇನು ಆಪ್ರೇಷನ್ಸ್ ಅದೆಲ್ಲ ಏನು ಬೇಕಾಗಲ್ಲ ಇದಕ್ಕೆ. ಮತ್ತು ವರ್ಷಾನುಗಟ್ಟಲೆ ಹಿಡಿಯೋದಿಲ್ಲ ಇದು ಯೂಶ್ವಲಿ 3 ವಾರದಲ್ಲಿ ಗುಣ ಆಗ್ಬಿಡುತ್ತೆ. ಇದಕ್ಕಾಗಿರ್ತಕ್ಕಂಥ ಪ್ರತ್ಯೇಕವಾಗಿ ಸ್ವಲ್ಪ ಎಕ್ಸಸೈಸ್ ಹೇಳ್ಕೊಡ್ತೀವಿ ಅವ್ರಿಗೆ, ಯಾವ ಥರ ಕಣ್ಣು ಎಕ್ಸಸೈಸ್ ಮಾಡಬೇಕು. ಬಟ್ ಕಣ್ಣು ಪ್ರೊಟೆಕ್ಷನ್ ಮಾಡ್ಕೊಳೋದು ಭಾಳ ಇಂಪಾರ್ಟೆಂಟ್. ಇದರಲ್ಲಿ 1 ವಾರ ಎಲ್ಲೂ ಗಾಳಿಯಲ್ಲಿ ಹೋಗ್ಬಾರ್ದು, ಬಿಸಿಲಲ್ಲಿ ಜಾಸ್ತಿ ಹೋಗ್ಬಾರ್ದು, ಮತ್ತು ಟೈಮ್ ಕಣ್ಣು ಡ್ರಾಪ್ಸ್ ಹಾಕ್ಕೊಳ್ಬೇಕು, ಯಾವುದನ್ನ ಒಂದು ಗ್ಲಾಸ್ ಹಾಕ್ಕೊಂಡ್ಬಿಡ್ಬೇಕು ಅವ್ರಿಗೆ ಗಾಳಿ ಎಕ್ಸ್ಪೋಸ್ ಆಗಿದ್ದಂಗೆ. ಆಲ್ಮೋಸ್ಟ್ 1 week to 10 days ಕಣ್ಣು
ಕ್ಲೋಸ್ ಆಗೋ ರೀತಿ ಬಂದುಬಿಡ್ತಾರೆ ಅವರು ಮೆಡಿಕೇಶನ್ ಸ್ಟಾರ್ಟ್ ಮಾಡಿದ್ಮೇಲೆ 2 to 3 ವೀಕ್ಸಲ್ಲಿ ಸರಿ ಹೋಗ್ಬಿಡ್ತಾರೆ. ಸೊ ಇದು ಪ್ಯೂರ್ಲಿ ಬೆಲ್ಸ್ ಪಾಲ್ಸಿ. ಎಷ್ಟೋ ಕಡೆ ಇದರಲ್ಲೂ ಅಷ್ಟೇ ಈ ಬೆಲ್ಸ್ ಪಾಲ್ಸಿ ಬಂದ ತಕ್ಷಣ ಏನು ಮಾಡ್ತಾರೆ ಅಂದರೆ ಮಿಸ್ಟೇಕ್ ಮಾಡಿಕೊಂಡು ಇದಕ್ಕೂ ಸ್ಟ್ರೋಕ್ ಅಂದ್ಕೊಂಡು ಔಷಧಿ ಕುಡಿಯೋದು. ಮತ್ತು ಇನ್ನೂ ಎಷ್ಟೋ ಕಡೆ ಈ ನ್ಯೂರಲಾಜಿಕಲಲ್ಲಿ ಇನ್ನೊಂದು ಟು ಬಿ ಫ್ರ್ಯಾಂಕ್ ಏನಾಗುತ್ತೆ ಅಲ್ಲಿ ಹೋಗ್ತಾರೆ ಕೆಲವು ಮೆಡಿಕಲ್ ಶಾಪ್ಗಳೆಲ್ಲ ಔಷಧಿ ತೊಗೊಂಬಿಡೋದು, ಇನ್ನೊಬ್ರು ಚಿಕ್ಕ ಕ್ಲಿನಿಕ್ಗಳಿರ್ತವೆ, ಎಷ್ಟೋ ಜನ ಕ್ವಾಕ್ಗಳಿರ್ತಾರೆ, ಅಲ್ಲಿ ಹೋಗೋದು ಔಷಧಿ ತೊಗೊಂಬಿಡೋದು, ಇದೆಲ್ಲ ಮಾಡ್ಕೊಂಡು ಡಿಲೇ ಮಾಡಿಬಿಡ್ತಾರೆ. ಇನ್ನು ಕೆಲವರು ತೀರಾ ಅವ್ರಿಗೇನು ನಾಲೆಜ್ ಇಲ್ಲದ ಕಡೆ ಹೋದರೆ ಕ್ಲಿನಿಕಲ್ಲೋ ಎಲ್ಲ ಕಡೆ ಹೋಗಿರ್ತಾರೆ, ಅವ್ರಿಗೇನು ಗೊತ್ತಿರೋದಿಲ್ಲ, ಅದನ್ನ ಇಟ್ಕೊಂಡು ಇನ್ನೆಲ್ಲ ಸ್ಕ್ಯಾನ್ಗಳೆಲ್ಲ ಮಾಡಿಸಿಟ್ಟಿರ್ತಾರೆ. ಬೇಕಿರಲ್ಲ, ಡಯಾಗ್ನೋಸಿಸ್ ನೋಡಿದ ತಕ್ಷಣ ಮಾಡೋದಿತ್ತು ಅಂದರೆ ಅವೆಲ್ಲ ಬೇಕಾಗಿರಲ್ಲ, ಅನ್ನೆಸರಿನೂ ಆಗಿರುತ್ತೆ ಕೆಲವು ಟೈಮ್ ಅಂಡರ್ ಡಯಾಗ್ನೋಸಿಸು ಆಗಿರುತ್ತೆ. ಸೊ ಅದಕ್ಕೆ ಈ ಥರ ನ್ಯೂರಲಾಜಿಕಲ್ ಸಂಬಂಧಪಟ್ಟಂಗೆ ಒಂದು ರೀತಿ ಹೇಳಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಈಗ ನರದ್ದು ಡಾಕ್ಟ್ರೆ ಎಲ್ಲ ಕಡೆ ಸಿಗ್ಬೇಕಂತಿಲ್ಲ, ಹೋದ ತಕ್ಷಣ ಅವೈಲಬಿಲಿಟಿ ಇರ್ಬೇಕು ನಮ್ಮ ಮನೆ ಪಕ್ಕ ಅಂತೇನಿಲ್ಲ. ಅಟ್ಲೀಸ್ಟ್ ಗೋ ಟು ಎ ಫಿಸಿಷಿಯನ್. ಜನರಲ್ ಫಿಸಿಷಿಯನ್ ಹತ್ರ ಹೋಗ್ಬಿಟ್ರೆ ಈಸ್ ಅ ಮಿಡಲ್ ಪಿಲ್ಲರ್ ಫಾರ್ ದ ಹೌಸ್ ಇದ್ದಂಗೆ. ಅಂದರೆ ಎಲ್ಲ ಕಾಯಿಲೆಗಳ ಬಗ್ಗೆ ನಾಲೆಜ್ ಇರುತ್ತೆ. ಈ ವಿಲ್ ಗೈಡ್ ನಿಮ್ಗೆ ಏನಾಗಿದೆ, ನೆಕ್ಸ್ಟ್ ಏನು ಮಾಡಬೇಕು, ಈಸ್ ಅ ಪ್ರಾಪರ್ ಗೈಡ್. ಅವ್ರಿಗೆ ಆದಷ್ಟು ಮೆಡಿಸಿನ್ಸ್ ಕೊಡ್ತಾರೆ, ಇಲ್ಲ ಇಂಥ ಕಡೆ ಹೋಗು ಇದು ಮಾಡಿಸ್ಕೊಂಬಂತ ಹೇಳ್ತಾರೆ. ದಟ್ ಇಸ್ ದ ರೈಟ್ ವೇ. ಅಂದರೆ ಇಂಥದ್ದೆಲ್ಲ ಅದನ್ನು ನಾವು ಕ್ಲಿನಿಕ್ಗಳಲ್ಲಿ ತೋರಿಸ್ಕೊಂಡ್ಬಿಡ್ತೀವಿ, ಮೆಡಿಕಲ್ ಶಾಪಲ್ಲಿ ತೋರಿಸ್ತೀವಿ, ಎಲ್ಲೋ ಒಂದು ಕಡೆ ಕ್ವಾಕ್ಗಳಲ್ಲಿ ತೋರಿಸ್ತೀವಿ, ಅದನ್ನು ಮಾಡಬಾರ್ದು ಜನ. ಅದು ಇದರಲ್ಲಿ ಮೇನ್ ಇಂಪಾರ್ಟೆಂಟ್. ಇದೇ ಆಗಲಿ ಸ್ಟ್ರೋಕ್ ಆಗಲಿ ಎನಿ ನ್ಯೂರಲಾಜಿಕಲ್, ಬರೀ ಇದೊಂದೇ ಹೇಳ್ತಿಲ್ಲ, ಯಾವುದೇ ನರರೋಗ ಸಂಬಂಧಪಟ್ಟಂಗೆ ಮೊದಲು ಜನ ಆ ಒಂದು ಇದನ್ನು ಬಿಡಬೇಕು. ಅಟ್ಲೀಸ್ಟ್ ಫಿಸಿಷಿಯನ್ ಅವೈಲಬಿಲಿಟಿ ಇದ್ರೆ ಹೋಗ್ಬೇಕು. ಸರ್ ನಾವು ಕಂಬ್ಳಿಪುರ ವೆಂಕಟೇಶ್ ಅಂತ. ನಮ್ಗೆ 10 ದಿನ 15 ದಿನ ಹಿಂದ್ಗಡೆ ಹಿಂಗೆ ಸ್ವಲ್ಪ ಏನೋ ತಳವೆ ನೋವು ಬಂತು. ಆ ನೋವು ಏನೋ ಆಗಿದೆ, ಏನು ತೊಂದರೆ ನಮಗೂ ಗೊತ್ತಾಗ್ಲಿಲ್ಲ. ಸಡನ್ ಆಗಿ ಇಲ್ಲಿ ವರದರಾಜ್ ಸರ್ ಹತ್ರ ಸ್ಪರ್ಶ ಹಾಸ್ಪಿಟಲ್ ಹೊಸಕೋಟೆ ಹತ್ರ ಬಂದ್ರೆ ಸಾರ್ ನೋಡ್ಬಿಟ್ಟು ಇದು ಮೂತಿ ಸ್ವಲ್ಪ ಸೈಡ್ ಹೋಗ್ತಾ ಇತ್ತು, ಕಣ್ಣು ಮುಚ್ಚಕ್ ಆಗ್ತಾ ಇರ್ಲಿಲ್ಲ, ನೀರು ಬರ್ತಾ ಇತ್ತು, ಇದು ಕೋಲ್ಡ್ ಆಗಿರೋದು ಅಂತ ಹೇಳ್ಬಿಟ್ಟು ಸಾರು ಇದಕ್ಕೆ ನಮ್ಗೆ ಟ್ಯಾಬ್ಲೆಟ್ಸ್ ಬರ್ಕೊಟ್ರು. ಏನು ಭಯ ಪಡೋಂಥ ಅವಶ್ಯಕತೆ ಇಲ್ಲ, ಇದು ಏನು ಲಕ್ವ ಅಲ್ಲ, ಸ್ಕಿನ್ ಇದು ಬೇರೆ ಥರ ಕಾಯಿಲೆನ ಅಲ್ಲ, ಕಣ್ಣು ಈ ಸ್ಕಿನ್ ಇದು ಮೂತಿದೆಲ್ಲ ಸ್ವಲ್ಪ ನಮ್ಗೆ ಜಾಸ್ತಿ ತೊಂದರೆ ಆಗ್ಬಿಟ್ಟಿತ್ತು. ಒಂದು ವಾರ ಹೆಚ್ಚು ಕಮ್ಮಿ ನಮ್ಗೆ ಮಾತಾಡೋಕೆ ಆಗ್ತಿರ್ಲಿಲ್ಲ. ಇಲ್ಲಿ ಬಂದೋದ್ಮೇಲೆ ನಮಗೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಈ ಸ್ಕಿನ್ನದು ಈ ಕಣ್ಣದು ಎಲ್ಲ ನಮಗೆ ಸರಿ ಹೋಗಿದೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಹಾಸ್ಪಿಟ್ಲ್ ಹತ್ರ. ಸರ್ ಎಕ್ಸರ್ಸೈಸ್ ಏನು ಹೇಳ್ಕೊಟ್ಟು? ಎಕ್ಸರ್ಸೈಜ್ಗೆ ನಮ್ಗೆ 3 ಎಕ್ಸರ್ಸೈಸ್ ಹೇಳಿದ್ರು. ಕಣ್ಣಿಗೆ ಡೈಲಿ 1 ಅವರ್ಗೆ 2 ಅವರ್ಗೆ ಇದು ಕಣ್ಣು ಮುಚ್ಚೋದು ತೆಗಿಯೋದು ಅಂತ ಹೇಳಿದ್ರು. ಮತ್ತೆ ಮೂತಿನ ಸ್ಕಿನ್ನಲ್ಲಿ ಕೈಯಲ್ಲಿ ಮಸಾಜ್ಗೆ ಹೇಳಿದ್ರು. ಮತ್ತೆ ಬಲೂನ್ ಬಿಡೋದಕ್ಕೆ ಬಾಯಲ್ಲಿ ಈ ತರ ಹೇಳಿದ್ರು. ಅವೆಲ್ಲ ಮಾಡಿದ್ರು. ನಾವು 15 ದಿನಕ್ಕೆಲ್ಲ ರಿಕವರ್ ಆಗಿದೆ. ಅದಕ್ಕೆ ಬಂದಿದ್ದೀರಿ ಇಲ್ಲಿ ಹಾಸ್ಪಿಟ್ಲ್ ಹತ್ರ. ಸಾರ್ ಹತ್ರ ಮಾತಾಡಿದ್ರೆ ಸಾರ್ ನಮ್ಗೆ ಒಳ್ಳೆ ಇದು ಮಾಡಿದ್ರು, ಫಾಲೋ ಮಾಡಿ ನಮ್ಗೆ ಒಳ್ಳೆ ಔಷಧಿ ಕೊಟ್ಟಿದ್ರು. ಹಾಸ್ಪಿಟ್ಲಿಂದ ನಮ್ಗೆ ಒಳ್ಳೇದಾಗಿದೆ. ಇದನ್ನ ಭಯ ಪಡೋಂಥ ಅವಶ್ಯಕತೆ ಬೇರೆ ಜನಗಳಿಗೆ ಏನು ತೊಂದರೆ ಇಲ್ಲ ಇದರಲ್ಲಿ.